ಮನುಕುಲವನ್ನೇ ಬೆಚ್ಚಿ ಬೀಳಿಸುತ್ತೆ ಅಗೋಚರ ಶಕ್ತಿ. ವೈಜ್ಞಾನಿಕ ಲೋಕವನ್ನೇ ಅಲುಗಾಡಿಸ್ತಾನೆ ಅಸಾಮಾನ್ಯ ವ್ಯಕ್ತಿ. ಜಗತ್ತನ್ನೇ ನಿಬ್ಬೆರಗಾಗಿಸೋ ವಿಸ್ಮಯಗಳ ಹಿಂದಿನ ಕಟು ಸತ್ಯವಾದರೂ ಏನು? ಇದುವೇ ಸೆವೆನ್ ಸೆನ್ಸ್. ಪುಣ್ಯ ಕ್ಷೇತ್ರಗಳು ಹಾಗೂ ಅಲ್ಲಿ ನೆಲೆಸಿರೋ ದೇವಾನುದೇವತೆಗಳಿಂದ ಜನರ ಸಂಕಷ್ಟಗಳು ನಿವಾರಣೆಯಾಗುತ್ತೆ. ಹಲವಾರು ಪವಾಡಗಳು ಕೂಡ ಅಲ್ಲಿ ಜರುಗಿ ಹೋಗುತ್ತವೆ. ಆದ್ರೆ ಪ್ರಾಣಿಗಳು ವಿಸ್ಮಯಗಳನ್ನ ಸೃಷ್ಟಿಸುತ್ತವೆ, ಕಷ್ಟಗಳನ್ನ ತೀರಿಸುತ್ತವೆ ಅಂದ್ರೆ ಅದು ನಿಜಕ್ಕೂ ಅಚ್ಚರಿಯೇ ಸರಿ. ಹಾಗಿದ್ರು ಅಲ್ಲೊಂದು ಬಸವ ಅಂಥದ್ದೊಂದು ಕೆಲಸ ಮಾಡ್ತಾ ವಿಸ್ಮಯ ಮೂಡಿಸ್ತಿದೆ. ಈ ಭೂಮಿ ಮೇಲೆ ಸದಾ ಒಂದು ನಮ್ಮದು ಅಸಾಧ್ಯವಾದ ವಿಷಯಗಳು ಜರುಗುತ್ತವೆ. ಅದು ದೇವರಿಂದಲೇ ಆಗಿರಬಹುದು, ಇಲ್ಲ ಯಾವುದಾದರೂ ಪುಣ್ಯ ಕ್ಷೇತ್ರಗಳಿಂದಲೇ ಇರಬಹುದು. ಅವೆಲ್ಲವೂ ಅಚ್ಚರಿಗೆ ಕಾರಣವಾಗುತ್ತವೆ. ಅವೆಲ್ಲವೂ ಜನರ ನಂಬಿಕೆ ಹಾಗೂ ಅಪನಂಬಿಕೆಗಳ ನಡುವೆ ದೊಡ್ಡ ಪ್ರಶ್ನೆಯನ್ನ ಹುಟ್ಟುಹಾಕುವುದಂತೂ ಸತ್ಯ. ಆದರೂ ನಮ್ಮ ನಿಮ್ಮ ಕಣ್ಣೆದುರಿಗೆ ನಡೆಯೋ ಕೆಲ ಸಂಗತಿಗಳು ಯಾವುದೋ ಒಂದು ಶಕ್ತಿಯಿಂದಲೇ ನಡೆಯುತ್ತೆ ಅಂದಿಸದೇ ಇರಲ್ಲ. ಮಾತು ಬಾರದ ಮೂಗನಿಗೆ ಮಾತು ಬಂತು. ಬೆಟ್ಟದಂತೆ ಎರಗಿ ಬಂದಿದ್ದ ಕಷ್ಟಗಳು ಮಂಜಿನಂತೆ ಕರಗಿ ಹೋದವು. ರೋಗ ರುಜಿನಗಳು ವಾಸಿಯಾದವು. ಒಂದ ಎರಡ ಹೀಗೆ ಹೇಳ್ತಾ ಹೋದ್ರೆ ಇದರ ಪಟ್ಟಿ ದೊಡ್ಡದಾಗುತ್ತೆ. ಅಷ್ಟೇ ಅಲ್ಲ, ಪವಾಡಗಳ ಜೊತೆಗೆ ದುಷ್ಟರನ್ನ ಶಿಕ್ಷಿಸುತ್ತಾ ಶಿಷ್ಟರನ್ನ ರಕ್ಷಿಸುತ್ತಾ ಬಂದಿದ್ದು ಇದೇ ಚಿಕ್ಕರಸನ ಕೆರೆಯ ದೈವಿ ಸ್ವರೂಪದ ಈ ಬಸವ. ಸಾಕ್ಷಾತ್ ದೇವರಾಗಿದ್ದ ಈ ಬಸಪ್ಪ ಇಲ್ಲಿಂದವಾಗಿ ಕೆಲ ದಿನಗಳು ಕಳೆದಿದೆ. ಆದರೂ ಅದು ಸೃಷ್ಟಿಸಿದ ಪವಾಡಗಳು, ಮೂಡಿಸಿದ ವಿಸ್ಮಯಗಳು ಮಾತ್ರ ಜನರ ನೆನಪಿನಲ್ಲಿ ಹಾಕಿರುತ್ತೆ. ಇವತ್ತಿಗೂ ಅದರಿಂದ ಒಳಿತನ್ನು ಕಂಡವರು ಮನಸ್ಸಿನಲ್ಲೇ ಆ ಬಸಪ್ಪನಿಗೆ ಕೈಯನ್ನು ಮುಟ್ಟಿದ್ದಾರೆ. ಅದರ ದಿವ್ಯ ಪಾದಕ್ಕೆ ನಮ್ಮದೊಂದು ಶರಣು ಅಂತಾರೆ. ಹೀಗಿರುವಾಗಲೇ ಇಂತಹದ್ದೇ ಮತ್ತೊಂದು ಬಸವ ಅವತಾರವೆತ್ತಿದ್ದು ಅದು ಮಾಡುವ ಪವಾಡಗಳು ಹಾಗೂ ಅದರಿಂದ ನಡೆಯುತ್ತಿರೋ ಒಳ್ಳೆಯ ಕೆಲಸಗಳನ್ನ ನೋಡಿ ಮೂಕ ವಿಸ್ಮಿತರಾಗ್ತಿದ್ದಾರೆ. ಇದರಿಂದಲೇ ಅದೆಷ್ಟೋ ಜನರು ಬದುಕಿನಲ್ಲಿ ಸುಖ ಶಾಂತಿಯನ್ನ ಕಂಡಿದ್ದಾರೆ. ಮರೆಯಾಗಿದ್ದ ಸಂತಸವನ್ನ ಮರಳಿ ಪಡೆದಿದ್ದಾರೆ. ಇದಕ್ಕೆ ಲೆಕ್ಕವಿಲ್ಲದಷ್ಟು ಸಾಕ್ಷಿಗಳು ನಿಮಗೆ ಸಿಗುತ್ತವೆ. ಈ ಬಸವಣ್ಣನಿಗೆ ಕೈ ಮುಗಿಯೋದ್ರಿಂದ ಹಾಗೂ ಮನೆಗೆ ಕರೆದುಕೊಂಡು ಬಂದು ಪೂಜೆಯನ್ನ ಮಾಡಿಸೋದ್ರಿಂದ ಸಂಕಷ್ಟಗಳು ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಇವರನ್ನ ನೋಡಿ, ಇವರ ಹೆಸರು ಚೆನ್ನಮ್ಮ. ಮೂಲತಃ ತಮಿಳುನಾಡಿನವರು. ಸದ್ಯ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರ ಮಗ 6 ತಿಂಗಳ ಹಿಂದೆ ಹೆಂಡತಿ ಮಕ್ಕಳನ್ನ ತೊರೆದು ಮನೆ ಬಿಟ್ಟು ಹೊರಟು ಹೋಗಿದ್ದನಂತೆ. ಕಾಣೆಯಾದ ಮಗನನ್ನ ಹುಡುಕೋಕೆ ಇವರು ಇನ್ನಿಲ್ಲದ ಕಷ್ಟಪಟ್ಟರಂತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಯಾವುದೇ ಪ್ರಯೋಜನವಾಗಲಿಲ್ಲ. ಇದರಿಂದ ಬಹಳವಾಗಿ ನೊಂದು ಹೋದ ಇವರಿಗೆ ಬದುಕೆ ಬೇಡ ಅನ್ನಿಸಿಬಿಟ್ಟಿದ್ದಂತೆ. ಹೀಗಿರುವಾಗಲೇ ಯಾರೋ ಹಿತೈಷಿಗಳು ಈ ವಿಸ್ಮಯಕಾರಿ ಬಸವನ ಬಗ್ಗೆ ಹೇಳಿದರಂತೆ.
ಬಸವನನ್ನ ಬೇಡಿಕೊಂಡಿರುತ್ತೆ. ಅಚ್ಚರಿ ಅಂದ್ರೆ ಬಸಪ್ಪನನ್ನ ಬೇಡಿಕೊಂಡ ಕೆಲವೇ ದಿನದಲ್ಲಿ ಮನೆ ಬಿಟ್ಟು ಹೋಗಿದ್ದ ಮಗ ತಾನಾಗಿಯೇ ವಾಪಸ್ ಬಂದನಂತೆ. ನನ್ನ ಮಗನಿಗೆ ಮದುವೆ ಆಗಿ 2 ಮಕ್ಕಳು. ಅವನು ಹೋಗಿ 6 ತಿಂಗಳಾಯಿತು. ಎಲ್ಲೋದವನ ಏನೋ ಗೊತ್ತಿಲ್ಲ. ನಾವು ಹುಡುಕಿ ನಮಗೂ ಸಾಕಾಗ್ಬಿಟ್ಟು ಜೀವನೇ ಹುಡ್ಕೋಣ ಬೇಡ ನನಗೆ ಅಂತ ಒಂದು ನಿರ್ಧಾರ ಮಾಡ್ಕೊಂಡ್ಬಿಟ್ಟೆ ನಾನು. ಆಮೇಲೆ ಯಾರೋ ಹೇಳಿದ್ರು, ನಾವು ಎಲ್ಲ ಕಡೆ ಹುಡುಕರು ಸಿಕ್ಕಲಿಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಅವನು ಬಂದ್ಮೇಲೆ ಪರವಾಗಿಲ್ಲ, ಇವಾಗ ಹೆಂಡತಿ ಮಕ್ಕಳು ಎಲ್ಲ ಒಂದಾದರೂ ಚೆನ್ನಾಗಿ ಅವನು. ಇದು ಇವರೊಬ್ಬರ ಕತೆ ಮಾತ್ರವಲ್ಲ. ಇಲ್ಲಿದ್ದಾರೆ ನೋಡಿ, ಈ ಮಹಿಳೆಯ ಹೆಸರು ಪ್ರೇಮ. ಇವರದ್ದು ಇದಕ್ಕಿಂತಲೂ ಹೆಚ್ಚಿನ ವ್ಯಥೆ. ಇವರ ಮನೆಯಲ್ಲಿ ಹಲವು ವರ್ಷಗಳಿಂದ ಕಷ್ಟಗಳ ಮೇಲೆ ಕಷ್ಟ ಕಾಣಿಸಿಕೊಳ್ಳುತ್ತಂತೆ. ಏನೇ ಮಾಡಿದ್ರು ನೆಮ್ಮದಿ ಅನ್ನೋದೇ ಇರಲಿಲ್ಲವಂತೆ. ಯಾವುದೇ ಬೆಳೆ ಕೈ ಹತ್ತದೆ ಸಾಲ ಅನ್ನೋದು ಶೂಲವಾಗಲು ಶುರುವಾಯಿತಂತೆ. ಇಷ್ಟು ಸಾಲದು ಅಂತ ಇವರ ಮಗ ಅದೊಂದು ದಿನ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋದ. ಕಷ್ಟಗಳ ಮೇಲೆ ಕಷ್ಟ ಎದುರಾಗಿದ್ದನ್ನ ಕಂಡು ಇವರಿಗೆ ದಿಕ್ಕೆ ಕಾಣದಂತಾಯಿತು. ಹಲವಾರು ಜ್ಯೋತಿಷಿಗಳನ್ನ ಕೇಳಿದ್ರು, ಯಾವುದೇ ಪರಿಹಾರ ಸಿಗಲಿಲ್ಲ. ಕೊನೆಗೆ ಯಾರಿಂದಲೂ ಈ ಬಸಪ್ಪನ ಬಗ್ಗೆ ಮಾಹಿತಿ ಸಿಕ್ತು. ನಂತರ ಇವರು ಇಲ್ಲಿಗೆ ಬಂದು ಬಸವನಿಗೆ ಹರಕೆ ಹೊತ್ತಿದ್ದೆ. 3 ತಿಂಗಳಲ್ಲಿ ಮನೆ ಬಿಟ್ಟು ಹೋಗಿದ್ದ ಮಗ ವಾಪಸ್ ಬಂದ. ಮನೆ ಬಿಟ್ಟು ಹೋಗಿದ್ದ ಮಗನೇನೋ ಮರಳಿ ಬಂದ. ಆದರೆ ಮನೆಯಲ್ಲಿ ಕಷ್ಟಗಳು ಮಾತ್ರ ಕಡಿಮೆಯೇ ಆಗಲಿಲ್ಲ. ಇದಕ್ಕೆ ಕಾರಣ ಇವರ ಮೇಲೆ ಯಾರೋ ಮಾಟ ಮಾಡಿಸಿದ್ದು. ಇದು ಗೊತ್ತಾಗುತ್ತೆ ಮತ್ತೆ ಇವರು ಈ ಬಸವನ ಮೊರೆ ಹೋದರು. ಅದರಂತೆ ಅವತ್ತು ಬಸವನನ್ನ ಇವರ ಮನೆಗೆ ಕರೆದುಕೊಂಡು ಬರಲಾಯಿತು. ಮನೆಯಲ್ಲಿ ಪೂಜೆ ಮಾಡಿದ ತಕ್ಷಣ ಬಸವನ್ನ ಹೊರನಡೆಯಿತು. ಇದನ್ನ ನೋಡಿ ಅಚ್ಚರಿಯಾದ ಇವರು ಇದು ಎಲ್ಲಿಗೆ ಹೋಗ್ತಾ ಇರಬಹುದು ಅಂತ ಇದನ್ನೇ ಹಿಂಬಾಲಿಸಿದ್ರು. ಅಷ್ಟಕ್ಕೂ ಇದು ಹೋಗ್ತಾ ಇದ್ದದ್ದು ಮತ್ತೆಲ್ಲಿಗೂ ಅಲ್ಲ, ಇವರ ಜಮೀನಿನ ಕಡೆಗೆ. ಈ ವಿಸ್ಮಯವನ್ನ ಕಂಡು ಊರ ಜನರು ಕೂಡ ಇದನ್ನ ಹಿಂಬಾಲಿಸಿದ್ರು. ಹೀಗೆ ಬಂದ ಬಸವ ಜಮೀನಿನ ತುಂಬಾ ಓಡಾಡಿತು. ಸುಮಾರು 1 ಗಂಟೆಗಳ ಕಾಲ ಓಡಾಡಿದ ಬಸವ ಕೊನೆಗೆ ಒಂದು ಸ್ಥಳದಲ್ಲಿ ತಟ್ಟನೆ ನಿಂತು ಬಿಡ್ತು. ಇದೇ ಜಾಗವನ್ನ ನೆಕ್ಕಲು ಶುರು ಮಾಡಿತು ಬಸವ. ಇದನ್ನ ನೋಡಿದ ಜನರಿಗೆ ಅಚ್ಚರಿಯಾಯಿತು. ಬಸವ ತೋರಿಸಿದ ಜಾಗವನ್ನ ಅಗೆಯಲು ಶುರು ಮಾಡಿದ್ರು. ಸ್ವಲ್ಪ ಹಳ್ಳ ತೆಗೆದ ಮೇಲೆ ಒಂದು ಕಪ್ಪನೆಯ ಪ್ಲಾಸ್ಟಿಕ್ ಚೀಲ ಪತ್ತೆಯಾಯಿತು. ಮಣ್ಣಿನಲ್ಲಿ ಹೂತು ಹಾಕಿದ್ದ ಈ ಚೀಲವನ್ನ ತೆಗೆದು ನೋಡಿದ್ರೆ ಅದರಲ್ಲಿ ಒಂದು ಮಾಟದ ಹುರಿಕೆ, ಅದರಲ್ಲಿ ತಗಡಿನ ಚೂರು, ಕರಿಮಣಿ ಮುಂತಾದ ವಸ್ತುಗಳು ಸಿಕ್ಕಿದ್ವು. ಅಲ್ಲಿಗೆ ಬಸವ ಮಾಟ ಮಂತ್ರ ಮಾಡಿದ್ದನ್ನ ಪತ್ತೆ ಹಚ್ಚಿತ್ತು. ನಾನು ತಿಳಿಸ್ತೀನಿ, ಮುಂದೆ ಹೋಗೋದ ಅಂದಮೇಲೆ ಅಲ್ಲಿ ಬಂದ್ಮೇಲೆ ಇದು ಅದೇ ಆಗಿತ್ತು. ನಾನು ಎಲ್ಲ ತಿರುಗಿದೆ, ಅಲ್ಲಿ ಹೋದ್ಮೇಲೆ ನನಗೆಲ್ಲ ಸರಿ. ಇಲ್ಲಿ ಬಸವ ಮಾಟ ಮಾಡಿದ್ದನ್ನ ಪತ್ತೆ ಮಾಡಿದ್ದೆ. ಸುತ್ತಲೂ ನೆರೆದಿದ್ದ ಜನರು ವಿಸ್ಮಿತರಾದರು. ಇದರ ಶಕ್ತಿಗೆ ಬೆರಗಾಗಿ ಹೋದ್ರು. ಅಷ್ಟಕ್ಕೂ ಈ ಬಸವನ ಪವಾಡ ಇಷ್ಟಕ್ಕೆ ನಿಲ್ಲಲ್ಲ. ಒಂದೊಂದು ಕೂಡ ಅಚ್ಚರಿಗೆ ಕಾರಣವಾಗುತ್ತವೆ. ಬಸವನ ಪವಾಡದಿಂದ ಒಳಿತನ್ನ ಕಂಡವರು ಒಬ್ಬರಲ್ಲ ಇಬ್ಬರಲ್ಲ, ಸಾಕಷ್ಟು ಮಂದಿ ಸಿಗ್ತಾರೆ. ಅದು ಮಾಡ್ತಿರೋ ಅಚ್ಚರಿಯ ಕೆಲಸಗಳಿಂದ ಮನೆ ಮಾತಾಗಿದೆ. ಅದರ ಮತ್ತಷ್ಟು ಕಥೆಗಳನ್ನ ಹೇಳ್ತೀವಿ. ಚಿಕ್ಕ
ಬದುಕಬೇಕಾಗುತ್ತದೆ. ಜನರ ಸಂಕಷ್ಟಗಳನ್ನ ಮಾತ್ರ ನಿವಾರಿಸ್ತಿಲ್ಲ, ತನ್ನಂತೆ ಮಾತು ಬಾರದ ಮೂಕ ಪ್ರಾಣಿಗಳಿಗೂ ಒಳಿತನ್ನ ಮಾಡ್ತಿದ್ದಾರೆ. ಹಾಗೆ ಕುಡಿತದ ಚಟಕ್ಕೆ ಬಲಿಯಾದವರನ್ನ ಅದರಿಂದ ಮುಕ್ತಿಗೊಳಿಸ್ತಿದ್ದಾರೆ. ಇದರಿಂದ ಅದೆಷ್ಟೋ ಸಂಸಾರಗಳು ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇದೆ. ಬನ್ನಿ ಹಾಗಿದ್ರೆ ಬಸಪ್ಪನ ಇನ್ನಷ್ಟು ಪವಾಡಗಳನ್ನ ಈಗ ನೋಡೋಣ. ಮನೆ ಬಿಟ್ಟು ಹೋಗಿದ್ದ ಮಕ್ಕಳು ಬಸವನ ಪವಾಡದಿಂದ ವಾಪಸ್ ಬಂದರು. ಇದೇ ಬಸವನನ್ನ ಪೂಜಿಸಿದ ಮೇಲೆ ಮಾಟ ಮಂತ್ರಗಳ ಕಾಟದಿಂದ ಮುಕ್ತಿ ದೊರೆತು. ಹೀಗೆ ಬಸವನ ಪವಾಡದ ಬಗ್ಗೆ ಹೇಳ್ತಾ ಹೋದ್ರೆ ನೂರಾರು ಗೊತ್ತಾಗುತ್ತವೆ. ಇನ್ನು ಬಸವನಿಗೆ ಬೇಡಿಕೊಂಡ್ರೆ ಕಲ್ಯಾಣ ಪ್ರಾಪ್ತಿಯಾಗುತ್ತಂತೆ. ಹಲವಾರು ವರ್ಷಗಳಿಂದ ಮಕ್ಕಳಾಗದೆ ಬರಂತಿದ್ದವರು ಬಸವನನ್ನ ಪೂಜಿಸಿದ ಮೇಲೆ ಮಕ್ಕಳನ್ನ ಪಡೆದಿದ್ದಾರೆ. ಆರ್ಥಿಕ ಸಮಸ್ಯೆಗಳು ಬಗೆಹರಿಯೋದ್ರ ಜೊತೆಗೆ ಅನಾರೋಗ್ಯದ ತೊಂದರೆಗಳು ಕೂಡ ನಿವಾರಣೆಯಾಗುತ್ತೆ ಅನ್ನೋ ಮಾತುಗಳು ಇಲ್ಲಿ ಕೇಳಿ ಬರುತ್ತವೆ. ಅಚ್ಚರಿ ಅಂದ್ರೆ ಈ ಬಸಪ್ಪ ಮನುಷ್ಯರ ಕಷ್ಟಗಳನ್ನ ಮಾತ್ರ ನಿವಾರಿಸಲ್ಲ, ತನ್ನಂತೆ ಮಾತು ಬಾರದ ಜಾನುವಾರುಗಳ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ. ಇದರಿಂದಲೇ ಈ ಊರಿನ ಅಕ್ಕಪಕ್ಕದ ಗ್ರಾಮಗಳ ಜನರು ಸಾಕು ಪ್ರಾಣಿಗಳಿಗೆ ಆರೋಗ್ಯದ ಸಮಸ್ಯೆ ಕಾಣಿಸಿಕೊಂಡ್ರೆ ಈ ಬಸವನಿಗೆ ಬಂದು ಕೈ ಮುಗಿದು ಹೋಗ್ತಾರೆ. ಆ ರೀತಿ ಪೂಜೆ ಮಾಡಿ ಹೋದ ಕೆಲವೇ ದಿನಗಳಲ್ಲಿ ಜಾನುವಾರುಗಳು ಸುಧಾರಿಸಿಕೊಳ್ಳುತ್ತಾವಂತೆ. ಇದಕ್ಕೆ ಉದಾಹರಣೆ ಎಂದಿದ್ದಾರೆ ಈ ಧನಲಕ್ಷ್ಮಮ್ಮ. ಇವರು ಕೂಡ ಬೆಂಗಳೂರು ನಿವಾಸಿ. ಇವರ ಜೀವನ ನಿರ್ವಹಣೆಗೆ ಅಂತ ಕೆಲ ಹಸುಗಳು, ಕುರಿಗಳು ಹಾಗೂ ಕೋಳಿಗಳನ್ನ ಸಾಕಿಕೊಂಡಿದ್ದಾರೆ. ಆದರೆ ಕೆಲ ವರ್ಷಗಳ ಹಿಂದೆ ಇವರ ಮನೆಯಲ್ಲಿ ಒಂದು ವಿಚಿತ್ರ ಘಟನೆ ನಡೆಯೋಕೆ ಶುರುವಾಯಿತು. ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳು ಬಂತು ಅಂದ್ರೆ ಒಂದಲ್ಲ ಒಂದು ಪ್ರಾಣಿಗಳು ಇದ್ದಕ್ಕಿದ್ದಂತೆ ಸಾಯ್ತಾ ಇರುವಂತೆ. ಹಲವಾರು ಜ್ಯೋತಿಷಿಗಳ ಬಳಿ ಇದರ ಬಗ್ಗೆ ಹೇಳಿದ್ದು ಸರಿಯಾದ ಪರಿಹಾರ ಸಿಗಲಿಲ್ಲ. ನಂತರ ಈ ಬಸವನಿಗೆ ಪೂಜೆಯನ್ನ ಸಲ್ಲಿಸಿದ್ದಂತೆ. ಅಚ್ಚರಿ ಅಂದ್ರೆ ಅಂದಿನಿಂದಲೇ ಜಾನುವಾರುಗಳ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದಂತೆ. ಪ್ರಾಬ್ಲಮ್ ಇತ್ತು. ಹಸುಗಳು 15 ದಿವಸಕ್ಕೊಂದ್ಸರಿ 15 ದಿವಸಕ್ಕೊಂದ್ಸರಿ ಅಮಾಸೆ ಹುಣ್ಣಿಮೆ ಬಂದು ಹಸುಗಳು, ಮೇಕೆಗಳು, ಕೋಳಿಗಳು ಎಲ್ಲ ಸಾಯ್ತಾ ಇದ್ದೆ. ಫಸ್ಟು ನಾನು ಸುತ್ತ ಯಾರ್ಯಾರು ಎಲ್ಲೆಲ್ಲಿ ದೇವಸ್ಥಾನಗಳವೆ ಅಲ್ಲೆಲ್ಲ ಹೋಗ್ತಾ ಇದ್ದೆ. ಹೋದ್ರೂ ಏನೂ ನನಗೆ ಅನುಕೂಲ ಕಾಣಿಸಿಲ್ಲ. ಆಮೇಲೆ ಯಾರೋ ಒಂದ್ಸರಿ ಬಂದು ನಿಮ್ಮ ಥರ ಹೇಳಿದ್ರು. ಆವಾಗ ಯಾವಾಗ ಬಂದು ನನಗಿಲ್ಲಿ ಅಂತ ಒಪ್ಕೊಂಡು ಆವಾಗಿಂದ ನಮ್ಗೆ ಹಸುಗಳಿಗೆಲ್ಲ ಏನೂ ಸಾಯೋದೇನಿಲ್ಲ. ಅವ್ರು 15 ದಿವಸಕ್ಕೊಂದ್ಸರಿ ಅಮಾಸೆ ಹುಣ್ಣಿಮೆ ಬಂತು ಅಂದರೆ ಸಾಯ್ತಾ ಇದ್ರು. ಇವಾಗ ಏನಿಲ್ಲ, ಅಂಥದ್ದೇನಿದೆ ಚೆನ್ನಾಗಿ. ಇವಾಗ ನಾನು ನಮ್ಗೆ ಒಳ್ಳೇದಾದ್ರೆ ಸುಮಾರು ಜನ ಕರ್ಕೊಂಡ್ಬಂದೆ ನಾನು, ಅವ್ರಿಗೂ ಎಲ್ಲ ಒಳ್ಳೇದಾಗೈತೆ. ಇದರ ಜೊತೆ ಮತ್ತೊಂದು ವಿಚಾರವೆಂದ್ರೆ ಈ ಬಸಪ್ಪನಿಗೆ ಕುರುಕರು ಅಂದ್ರೆ ಆಗೋದಿಲ್ಲ. ಕುಡಿದು ಇದರ ಹತ್ತಿರ ಹೋದ್ರೆ ತಕ್ಕ ಶಾಸ್ತಿ ಮಾಡದೆ ಬಿಡುತ್ತಿಲ್ಲ. ಅಷ್ಟೇ ಅಲ್ಲ, ಅದೆಷ್ಟೋ ಜನರನ್ನ ಕುಡಿತದ ಜೊತೆಗಿಂದ ಈ ಬಸಪ್ಪ ಬಿಡಿಸಿದೆ ಎಂದ್ರೆ ಒಂದು ಕಾಲದಲ್ಲಿ ಮಹಾನ್ ಕುರುಕರಾಗಿದ್ದವರು ಈಗ ಅದೆಲ್ಲವನ್ನ ಬಿಟ್ಟು ಬಸವನ ಧ್ಯಾನದಲ್ಲಿ ಮುಳುಗಿ ಹೋಗಿದ್ದಾರೆ. ಅದಕ್ಕೆ ಸಾಕ್ಷಿ ಎಂದಿದ್ದಾನೆ ಈ ನರಸಿಂಹಯ್ಯ. ಇವತ್ತು ಈ ಬಸವನನ್ನ ನೋಡುತ್ತಿರೋ ಈ ನರಸಿಂಹಯ್ಯ ಕೆಲ ವರ್ಷಗಳ ಹಿಂದೆ ಇದ್ದಿರಲಿಲ್ಲ. ಮಹಾನ್ ಕುರುಕನಾಗಿದ್ದ. ದುಡಿದ ದುಡ್ಡನ್ನೆಲ್ಲ ಬರೀ ಕುಡಿತಕ್ಕೆ ಸುರಿದು ಬಿಡ್ತಿದ್ದ. ಅಷ್ಟೇ ಅಲ್ಲ, ಒಂದೊಂದು ಸಾರಿ ಊರು ಬಿಟ್ಟು ಹೋದರೆ ತಿಂಗಳಾನು ಬಿಟ್ಟರೆ ವಾಪಸ್ ಬರ್ತಾನೆ ಇರಲಿಲ್ಲ. ಇದರಿಂದ ಈತನ ಹೆಂಡತಿ ಮಕ್ಕಳು
ಸಾಕಾಗಿ ಹೋಗಿದ್ರಂತೆ. ಇಂಥವನು ಅದೊಂದು ದಿನ ಬಸವನ ಬಳಿಗೆ ಬಂದಿದ್ದೆ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟ. ಅದರ ಮಾರನೇ ದಿನದಿಂದಲೇ ಕುಡಿಯೋದನ್ನ ಬಿಟ್ಟು ಬಿಟ್ಟ. ಸಾಲಕ್ಕೆ ಇದೀಗ ಈ ಬಸವನ ಸೇವೆ ಮಾಡಿಕೊಂಡು ಇದ್ದು ಬಿಟ್ಟಿದ್ದಾನೆ. ಬಸವನ ತೆಗಿಬೇಕು ಅಂತ ಅಂದ್ರಲ್ಲ, ಹಾಗೆ ದಸರೋಗಿ ಬಸವನ ತಂದೆ ತೆಗೆದಿರೋ ತಿಂಗಳಾಗಂటే ಬಂದ್ಬಿಟ್ಟೆ. ನಾನು ಈ ರಥಕ್ಕೆ ಬರಲಿಲ್ಲ. ಆಮೇಲೆ ಏನಾಯ್ತು, ಬಸವ ಸುತ್ತಾಯಿತು. ಬಸವನ ಮುದ್ರೆ ಹೊತ್ತಿಸ್ಬೇಕಾದ್ರೆ ನೀನು ಇದ್ದೇ ಇರ್ಬೇಕು ಅಂದ್ಬಿಟ್ಟು ಅಮ್ಮ ಏನು ಮಾಡಿದ್ರು, ಇಲ್ಲಿ ಕರ್ಕೊಂಡು ಏನಮ್ಮ ನಾನು 24 ಗಂಟೆ ಕುಡಿಯೋ ಮನುಷ್ಯ, ನಾನು ನಿನ್ನ ಹತ್ರ ಸೇವೆ ಮಾಡೋಕ್ಕಾಗಲ್ಲ ಅಂತ ಕೇಳ್ತದೆ. ನಿನ್ನ ನಾಳೆ ಹೊಸನೇ ಬಿಡಿಸ್ಬಿಡ್ತೀನಿ, ನಾನು ಸೇವೆ ಮಾಡ್ತೀನಿ, ನೀನು ಇರ್ಬೇಕು, ನೀನು 2 ಗಂಟೆ ಅಂದ್ಬಿಟ್ಟು ಅಮ್ಮ ತಗೊಂಡು. ನರಸಿಂಹಯ್ಯ ಮಾತ್ರವಲ್ಲ, ಕುಡಿಯೋದೇ ಬದುಕು, ಅದು ಇಲ್ಲದಿದ್ದರೆ ಜೀವನವೇ ಇಲ್ಲ ಅಂದುಕೊಂಡಿದ್ದ ಅದೆಷ್ಟೋ ಹುಡುಗರು ಈ ಬಸವನ ಅಣತಿಯಂತೆ ಕುಡಿಯೋದು ಬಿಟ್ಟು ಉತ್ತಮ ಜೀವನ ಮಾಡ್ತಿದ್ದಾರಂತೆ. ಅದಕ್ಕೂ ನೂರಾರು ಉದಾಹರಣೆಗಳು ಸಿಗುತ್ತವೆ. ಕುಡಿತ ಬಿಟ್ಟ ಅವರೆಲ್ಲ ಈ ಬಸವನನ್ನ ಆರಾಧಿಸಿಕೊಂಡು ಬಂದಿದ್ದಾರೆ. ಇನ್ನು ಈ ಬಸಪ್ಪನ ಮಹಿಳೆಗೆ ಬೆರಗಾದವರು ಮನೆಯಲ್ಲಿ ಪೂಜೆಯನ್ನ ಇಟ್ಟುಕೊಂಡು ಇದನ್ನ ಧರಿಸಿಕೊಳ್ತಾರೆ. ಇದು ಆ ಮನೆಗೆ ಬಲಗಾಲಿಟ್ಟು ಒಳಗೆ ಹೋದ್ರೆ ಆ ಮನೆಗೆ ಶ್ರೇಯಸ್ಸು ಶತಸಿದ್ಧವಂತೆ. ಇನ್ನು 3 ಬಾರಿ ಕಾಲೆತ್ತಿ ಆಶೀರ್ವಾದ ಮಾಡಿದ್ರೆ ಮನಸ್ಸಿನಲ್ಲಿ ಅಂದುಕೊಂಡಿದ್ದ ಬೇಡಿಕೆ ಈಡೇರುತ್ತೆ ಅನ್ನೋದು ಭಕ್ತರ ನಂಬಿಕೆ. ಇದೇ ನಂಬಿಕೆಗೆ ತಕ್ಕಂತೆ ಬಸವನನ್ನ ಬೇಡಿದವರಿಗೆ ಎಲ್ಲವೂ ದೊರಕ್ತಾ ಇದೆ. ಜನರಿಗೂ ಜಾನುವಾರುಗಳಿಗೂ ಸದಾ ಒಳ್ಳೆಯದನ್ನೇ ಮಾಡ್ತಾ ಬಂದಿರೋ ಆ ಬಸಪ್ಪನಿಗೆ ಆ ಶಕ್ತಿ ಬಂದಿದ್ದಾದ್ರೂ ಹೇಗೆ ಅನ್ನೋದು ಇಲ್ಲಿ ಕಾಣುತ್ತೆ. ಅದನ್ನ ಹೇಳ್ತೀವಿ ಒಂದು ಚಿಕ್ಕ ಬೇಕಾದ್ಮೇಲೆ. ಇದೆಲ್ಲವನ್ನ ನೋಡಿದ್ರೆ ಅಚ್ಚರಿ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅದರ ಹಿಂದಿರುವ ಶಕ್ತಿ ಯಾವುದು ಯಾವ್ದಿರಬಹುದು ಅನ್ಸುತ್ತೆ. ಹಾಗೆ ಆ ಬಸವ ಇರುವುದಾದ್ರೂ ಎಲ್ಲಿ ಅನ್ನೋ ಕುತೂಹಲ ಮೂಡುತ್ತೆ. ಅದಕ್ಕೆಲ್ಲ ಉತ್ತರ ಈ ಸ್ಟೋರಿಯಲ್ಲಿದೆ. ಜನರ ಸಂಕಷ್ಟಗಳನ್ನ ನಿವಾರಿಸುತ್ತಾ ಬೇಡಿದ ಬರಗಳನ್ನ ದಯಪಾಲಿಸುತ್ತಾ ಬಂದಿರೋ ಈ ಬಸವಣ್ಣನ ಮೇಲೆ ಭಕ್ತರಿಗೆ ಸಾಕಷ್ಟು ನಂಬಿಕೆ ಇದೆ. ಹಲವಾರು ಕಡೆಗಳಲ್ಲಿ ಪರಿಹಾರ ಕಾಣದೆ ಪರಿತಪಿಸುತ್ತಿದ್ದ ಅದೆಷ್ಟೋ ಜನರು ಇದೇ ಬಸವನಿಂದ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಹೀಗೆ ಸಹಸ್ರಾರು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಿಸಿರೋ ಈ ಬಸವ ನಡೆಸಿರೋದು ಎಲ್ಲಿ ಅನ್ನೋ ಕುತೂಹಲ ನಿಮ್ಮನ್ನ ಕಾಡಬಹುದು. ಅದು ಮತ್ತೆಲ್ಲೂ ಅಲ್ಲ, ರೇಷ್ಮೆ ನಾಡು ರಾಮನಗರದಿಂದ ಕೇವಲ 4 ಕಿಲೋಮೀಟರ್ಗಳ ದೂರವಿರೋ ಜಯಪುರದಲ್ಲಿ. ಅಷ್ಟಕ್ಕೂ ಈ ಬಸವನಿಗೆ ಇಂತಹದ್ದೊಂದು ದೈವಿ ಶಕ್ತಿ ಒಂದು ಬಂದಿದ್ದಾದರೂ ಹೇಗೆ ಅನ್ನೋದನ್ನ ನೋಡುತ್ತಿ ಹೋದ್ರೆ ಅದರ ಹಿಂದೆ ಒಂದು ದೊಡ್ಡ ಕಥೆ ತೆಗೆದುಕೊಳ್ಳುತ್ತೆ. ಅದು ಮತ್ತೇನೂ ಅಲ್ಲ, ಇದೇ ಗ್ರಾಮದಲ್ಲಿ ನೆಲೆಸಿರೋ ಚಾಮುಂಡೇಶ್ವರಿ ದೇವಿ. ಇದೇ ದೇವಿಯ ಮಹಿಮೆಯಿಂದ ಇವತ್ತು ಬಸಪ್ಪ ಇಂತಹದ್ದೊಂದು ಶಕ್ತಿಯನ್ನ ಪಡೆದುಕೊಂಡಿದೆಯಂತೆ. ಇದರಿಂದಲೇ ಹಲವು ಪವಾಡಗಳು ನಡೆಯುತ್ತಿದೆ ಅನ್ನೋ ಮಾತುಗಳು ಕೇಳಿಬಂದಿದೆ. ಇದರ ನಡುವೆ ಈ ಗ್ರಾಮದಲ್ಲಿ ದೇವಿ ನೆಲೆಯಾಗಿರೋದ್ರ ಹಿಂದೆ ಮತ್ತೊಂದು ಕಥೆ ಇದೆ. ಅದು ಸುಮಾರು 7-8 ವರ್ಷಗಳ ಹಿಂದಿನ ಮಾತು. ಗ್ರಾಮದ ಮಹಾದೇವಮ್ಮ ಎಂಬುವವರು ತಮ್ಮ ಮಕ್ಕಳೊಂದಿಗೆ ವಾಸ ಮಾಡುತ್ತಿದ್ರು. ಆದರೆ ಮನೆಯ ತಳಪಾಯಕ್ಕೆ ಹೊಂದಿಕೊಂಡಂತೆ ಅತ್ತಿಯ ಮರ ಹಾಗೂ ಆಲದ ಮರ ಬೆಳೆಯತೊಡಗಿತು. ಇದರ ಶಕ್ತಿಯ ಬಗ್ಗೆ ತಿಳಿದ ಗ್ರಾಮಸ್ಥರು ಅದರ ಸೊಪ್ಪನ್ನು ಕಿತ್ತು ಜಾನುವಾರುಗಳಿಗೆ ನೀಡಿದ್ರು.
ಆದರೆ ಎಷ್ಟೇ ಕಿತ್ತು ಹಾಕಿದ್ರು ಅಷ್ಟೇ ವೇದನೆ ಚಿಗುರಿಕೊಳ್ಳುತ್ತಿತ್ತು. ಇದರ ಜೊತೆಗೆ ಇವರ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟ ಬರತೊಡಗಿತು. ನಿತ್ಯ ಜಗಳಗಳಾಗಿ ನೆಮ್ಮದಿಯೇ ಇಲ್ಲದಂತಾಯಿತು. ಇದರಿಂದ ಇವರು ಜ್ಯೋತಿಷಿಗಳಾಗಬೇಕು. ಈ ವೇಳೆ ಜ್ಯೋತಿಷಿಗಳು ಮನೆಯಲ್ಲಿರುವ ವಿಶೇಷ ಶಕ್ತಿಯ ಬಗ್ಗೆ ಹೇಳಿ ಮನೆ ಖಾಲಿ ಮಾಡುವಂತೆ ಸಲಹೆ ನೀಡಿದ್ರು. ಜ್ಯೋತಿಷಿಗಳೇನೋ ಮನೆ ಖಾಲಿ ಮಾಡುವಂತೆ ಹೇಳಿದ್ರು. ಆದರೆ ಬೇರೆ ಮನೆ ಮಾಡಲು ಇವರ ಬಳಿ ಹಣವಿರಲಿಲ್ಲ. ಇದರಿಂದ ಇವರು ಇದೇ ಮನೆಯಲ್ಲಿ ವಾಸ ಮಾಡತೊಡಗಿದ್ರು. ಹೀಗಿರುವಾಗಲೇ ಅದೊಂದು ದಿನ ಇವರ ಮಗ ಮನೆಯಲ್ಲಿ ಜಗಳ ಮಾಡಿಕೊಂಡು ಚಳಿಗೆ ಹೋಗಿ ಯೋಚನೆ ಮಾಡುತ್ತಾ ಮರದ ಕೆಳಗೆ ಕೂತಿದ್ದ. ಹಾಗೆ ನಿದ್ದೆಗೆ ಜಾರಿ ಬಿಟ್ಟಿದ್ದ. ಆಗಲೇ ನೋಡಿ ಹುಡುಗನಿಗೆ ಒಂದು ವಿಚಿತ್ರ ನಡೆಯಿತು. ಅಜ್ಜಿಯೊಬ್ಬಳು ಕಾಣಿಸಿಕೊಂಡು ಈತನೆಲ್ಲ ಮಾತನಾಡಿಸಿ ಇದ್ದಕ್ಕಿದ್ದಂತೆ ಮಾಯವಾಗಿಬಿಟ್ಟಾಳಿದೆ. ಈ ವಿಚಿತ್ರವನ್ನ ಹುಡುಗ ಮನೆಯಲ್ಲಿ ಬಂದು ಹೇಳಿದ. ಖಾಲಿ ಮಾಡಿದ್ರು. ಮನೆಗೆಲ್ಲ ಜಗಳ ಮಾಡಿದ್ರು. ಅವಾಗ ನಮ್ಮ ಜಮೀನು ಕಾಲು ಮರ ಐತೆ, ಅಲ್ಲೋಗಿ ನಾನು ಮಲ್ಕೊಬಿಟ್ಟಿದ್ದೆ. ಸಂಜೆ ಸಾಯಂಕಾಲ ಒಂದು 6:30ಗೆ ಒಬ್ಬ ಅಜ್ಜಿ ಈಗ ನಾನು ಎಬ್ರಿಸಿದಂಗಾಯ್ತು. ನಾವು ಕಂಡುಬಿಟ್ಟು ನೋಡಿದ್ರೆ ಆ ಅಜ್ಜಿ ಇದು ಮುಳ್ಳರೆ ಉಟ್ಕೊಂಡು ಆ ಅಜ್ಜಿ ಜೊತೆಗೆ ಬಂದ್ರು. ಸ್ವಲ್ಪ ದಾರಿಗೆ ಬಂದ್ರು. ತಿರ್ಗಾ ಮತ್ತೆ ಅವ್ರು ಆ ಕಡೆ ಎಲ್ಲ ಹೋಗಿ ಬರ್ತೀನಿ ಎಂಬುದು ತಿರುಗಿದ್ರು. ನಾನು ಮುಂದೆ ಪಾಸದೆ ತಿರುಗಿ ಹಿಂದೆ ನೋಡಿದ್ರೆ ಆ ಅಜ್ಜಿ ಇರಲಿಲ್ಲ. ಅವಾಗ ನನಗೆ ತುಂಬ ಭಯ ಬಂದ್ಬಿಟ್ಟು ಆಮೇಲೆ ಎದುರುಕೊಂಡು ನಮ್ಮ ಮನೆಗೆ ಬಂದ್ಬಿಟ್ಟೆ. ನಂತರ ಈ ಮನೆಯ ಪಕ್ಕದಲ್ಲೇ ಚಾಮುಂಡೇಶ್ವರಿಯ ದೇವಸ್ಥಾನ ನಿರ್ಮಾಣ ಮಾಡಲಾಯಿತು. ಇದೇ ಸಮಯದಲ್ಲಿ ಪಕ್ಕದ ಗ್ರಾಮದ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಆಗಾಗ್ಗೆ ಜಾನುವಾರುಗಳು ಸಾಯ್ತಾ ಇದ್ವು. ಇದರಿಂದ ಆ ಮನೆಯವರು ಏನು ಮಾಡುವುದು ಅಂತ ಚಿಂತೆಗೀಡಾಗಿದ್ರು. ಅಷ್ಟರಲ್ಲೇ ಇಲ್ಲಿ ಚಾಮುಂಡೇಶ್ವರಿ ನೆಲೆಸಿರುವುದು ಗೊತ್ತಾಯಿತು. ಆಗ ಮನೆಯಲ್ಲಿದ್ದ ಸಣ್ಣ ಕರುವನ್ನ ದೇವಸ್ಥಾನಕ್ಕೆ ನೀಡಿದ್ರು. ಊರಿನವರು 6 ತಿಂಗಳ ಕಾಲ ಆರೈಕೆ ಮಾಡಿದ್ರು. ನಂತರ ದೀಪಾವಳಿಯ ಅಮಾವಾಸ್ಯೆಯಂದು ದೇವರ ಸೇವೆಗೆ ಇದನ್ನ ಬಿಟ್ರು. ಅದೇ ಬಸವ ಇದೀಗ ಚಾಮುಂಡೇಶ್ವರಿಯ ಆಜ್ಞೆಯಂತೆ ಭಕ್ತರಿಗೆ ಒಳ್ಳೆಯದನ್ನ ಮಾಡುತ್ತಾ ಬಂದಿದೆ. ಇದೀಗ ಈ ಬಸವ ರಾಮನಗರದ ಸುತ್ತಮುತ್ತ ಪ್ರಸಿದ್ಧಿ ಪಡೆದುಕೊಂಡಿದೆ. ಇದು ಯಾವ ಮಟ್ಟದಲ್ಲಿ ಅಂದರೆ ಜನರ ಸಂಕಷ್ಟಗಳನ್ನ ನಿವಾರಿಸುವುದರ ಜೊತೆಗೆ ಜಮೀನಿನಲ್ಲಿ ನೀರಿನ ಸೆಲೆಯನ್ನು ಕಂಡುಹಿಡಿಯುತ್ತೆ. ಬಸವ ತೋರಿಸಿದ ಜಾಗದಲ್ಲಿ ಬೋರ್ವೆಲನ್ನ ಕೊರೆಸಿದ್ರೆ ನೀರು ಸಿಗುವುದು ಗ್ಯಾರಂಟಿಯಂತೆ. ಇನ್ನು ಸರ್ಕಾರಿ ನೌಕರರು ಈ ಬಸಪ್ಪನನ್ನ ಬೇಡಿಕೊಂಡ್ರೆ ಕೇಳಿದ ಜಾಗಕ್ಕೆ ವರ್ಗಾವಣೆ ಕೂಡ ಆಗುತ್ತದಂತೆ. ಇದಕ್ಕೂ ಕೂಡ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ. ಮರಗಳು ಅವಾಗವೇ ಬೆಳೆಯುವ ಗೋಡೆಯಿಂದ ಬಂದಿರೋ ಮರಗಳು. ಅವೆಲ್ಲ ನಾವು ಆಡ್ಬಿಟ್ಟು ಪಕ್ಕದ ಮನೆ ಆಡೆಲ್ಲ ಬಿಟ್ಟು ನಾವೆಲ್ಲ ಮೇಯಿಸ್ಬಿಟ್ಟಿದ್ದೋ. ಏಕೆಂದ್ರೆ ನಮಗೆ ಬೇಡ ಮನೆ ಬಿಡೈತದೆ ಅಂತ. ಅವಾಗವೇ ದೊಡ್ಡ ಮರಗಳು ಬಂದಾದ್ಮೇಲೆ ಆಮೇಲೆ ಯಾರೋ ಶಾಸ್ತ್ರದಲ್ಲಿ ಎಲ್ಲ ಹೇಳಿದ್ಮೇಲೆ ಆಮೇಲೆ ಈ ಮನೆ ಬಿಡ್ರಿ ದೇವರಿಗೆ ಅಂತ ಬಿಟ್ರು. ಆಮೇಲೆ ಇದು ಮನೆ ಬಿಟ್ಟು ನಮ್ಗೆ ಅಮ್ಮ ಮನೆ ಇಲ್ಲ. ಜಯಪುರದ ಈ ಬಸಪ್ಪ ಹಾಗೂ ಇಲ್ಲಿ ನೆಲೆಸಿರೋ ದೇವಿ ಚಾಮುಂಡೇಶ್ವರಿಯನ್ನ ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ ಯಶ ಸಿಗುತ್ತದಂತೆ. ಅದರಿಂದಲೇ ನಿತ್ಯ 100 ಭಕ್ತರು ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸಿ ಹೋಗ್ತಾರೆ. ಜೊತೆಗೆ ಬಸವಣ್ಣನ ಪವಾಡವನ್ನ ಕೊಂಡಾಡುತ್ತಿದ್ದಾರೆ. ಇದು ಈ ವಾರದ 7 Sense. ಮುಂದಿನ ವಾರ ಮತ್ತೊಂದು 7 Sense ಸಬ್ಜೆಕ್ಟ್ ಜೊತೆ ಮುಂದೆ ಬರ್ತೀವಿ. BTV ಇದು ಭರವಸೆಯ ಬೆಳಕು.